ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವಿಶೇಷವಾಗಿ ತೇಂಗೋಳ್ ಮಾಡ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಮನೇಲಿರುವಂಥ ಐಟಮ್ಸ್ ಯೂಸ್ ಮಾಡಿ ಮಾಡ್ಬೋದು. ಯಾವುದೇ ರೀತಿಯಾಗಿ ಹಿಟ್ಟೆಲ್ಲ ರುಬ್ಕೊಂಬರೋ ನೆಸೆಸಿಟಿ ಇಲ್ಲ. ಹೀಗೆ ಬಿಡಿ ಬಿಳಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ತೇಂಗೋಳ್ ಮಾಡೋದಕ್ಕೆ ಉದ್ದಿನ ಬೇಳೆ ತಗೊಳ್ಳೋಣ. ನಾನು ಈಗ ತೋರಿಸ್ತಾ ಇದ್ದೀನಲ್ಲ ಕಪ್ಪು, ಈ ಕಪ್ ಮೆಜರ್ಮೆಂಟಲ್ಲೇ ನಾನೆಲ್ಲ ತಗೋತಾ ಇರೋದು. 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಸ್ವಲ್ಪ ತೊಳೆದು ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೊಂಡು ಅದನ್ನ ಡ್ರೈ ಮಾಡ್ಕೊಳ್ಳೋಣ. ಬಿಸಿಲಿಗೆಲ್ಲ ಹಾಕೋದೇನು ಬೇಡ, ಅದು ಡ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ಒಂದು ಬೌಲಲ್ಲಿ 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ. ಅಂಗಡಿಯಿಂದ ತಂದಿರೋಂಥ ಅಕ್ಕಿ ಹಿಟ್ಟೆ, ಅದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಇಷ್ಟರಲ್ಲಿ ಉದ್ದಿನ ಬೇಳೆ ಒಣಗಿರುತ್ತಲ್ಲ, ಇದನ್ನೆಲ್ಲ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕಡಿಮೆ ಉರಿಯಲ್ಲ ಇದನ್ನ ಹುರ್ಕೊಂಬರ್ಬೇಕು. ತುಂಬ ಲೋ ಫ್ಲೇಮಲ್ಲಿ ಇರಬೇಕು, ಕೆಂಪಗೆ ಮಾತ್ರ ಆಗಬಾರ್ದು. ಆದರೆ ಅದು ಘಮ ಮತ್ತು ಪರಿಮಳ ಬಂದಿರಬೇಕು. ಆ ರೀತಿಯಾಗಿ ಲೋ ಫ್ಲೇಮಲ್ಲಿ ಅದನ್ನ ನೀಟಾಗಿ ಹುರ್ಕೋಬೇಕು. ನೋಡಿ, ಈಗ ಕಡಿಮೆ ಉರಿಯಲ್ಲಿ ಹುರ್ಕೊಂಡಿದ್ದಾಗಿದೆ. ಇದನ್ನೆಲ್ಲ ತಣ್ಣಗಾದ್ಮೇಲೆ ಫೈನ್ ಪೌಡರ್ ಮಾಡ್ಕೊಂಬರೋಣ. ನೋಡಿ, ಇವಾಗ ತೋರಿಸ್ತಾ ಇದೀನಲ್ಲ, ಈ ರೀತಿ ತುಂಬ ನುಣ್ಣಗಿರಬೇಕು. ಫೈನ್ ಪೌಡರ್ ಇದ್ರೆ ಒಳ್ಳೇದು. ನಾವು ತೆಗೆದಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟಿಗೆ ಇದನ್ನು ಹಾಕೋತಾ ಇದ್ದೀನಿ. ಅದಕ್ಕೆ 1 ಮುಕ್ಕಾಲು ಸ್ಪೂನ್ ಆಗುವಷ್ಟು ಉಪ್ಪು, ಒಂದು ಸ್ವಲ್ಪ ಆಗುವಷ್ಟು ಇಂಗು, ಮತ್ತು ಒಂದು ಸ್ವಲ್ಪ ಆಗುವಷ್ಟು ಅಡಿಕೆ ಸೋಡಾ. ನಾನೀಗ ತೋರಿಸ್ತಾ ಇದ್ದೀನಲ್ಲ ಅಷ್ಟೇ ಹಾಕಿ, ತುಂಬಾ ಹಾಕೊಂಡ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 3 ರಿಂದ 4 ಸ್ಪೂನ್ ಆಗುವಷ್ಟು ತುಪ್ಪ, ಕಾಯಿಸಿದ ತುಪ್ಪ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸ್ಪೂನಲ್ಲಿ. ತುಂಬ ಬಿಸಿ ಇರುತ್ತೆ, ನೋಡ್ಕೊಂಡು ಮಿಕ್ಸ್ ಮಾಡಿ. ಈ ರೀತಿ ಹಿಟ್ಟೆಲ್ಲ ಕಲಸೋವಾಗ ನಾವೀಗ ಮುಷ್ಟಿ ಮಾಡಿದ್ರೆ ಹೀಗೊಂದು ಶೇಪ್ ಬರಬೇಕು. ಆಗ ಹಾಕಿರೋಂಥ ತುಪ್ಪ ಹಿಟ್ಟಿಗೆಲ್ಲ ಹಿಡ್ಕೊಂಡಿದೆ ಅಂತ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಕ್ಲಿ ಹಿಟ್ಟೆಲ್ಲ ಕಲಿಸ್ಕೊತೀವಲ್ಲ ಆ ಹದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು. ಈಗ ಕಲಸಿಟ್ಟಿರೋ ಹಿಟ್ಟಲ್ಲಿ ನಾವೀಗ ತೇಂಗೋಳ್ ಮಾಡ್ಕೊಳ್ಳೋಣ. ನಾನು ಈ ತೇಂಗೋಳನ್ನ ಒಂದು ಬಟರ್ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ. ನಿಮಗೆ ಬಟರ್ ಪೇಪರ್ ಇಲ್ಲ ಅಂದರೆ ಒಂದು ಪ್ಲೇಟ್ನ ಉಲ್ಟಾ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು, ಎಣ್ಣೆ ಅಥವಾ ತುಪ್ಪ ಸವರಿ ಅದ್ರ ಮೇಲೂ ಕೂಡ ಹಾಕೊಬೋದು. ತೇಂಗೋಳನ್ನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಕೆಲವೊಬ್ರು ತೆಂಗಿನ ಹಾಲು ಕೂಡ ಹಾಕೋತಾರೆ ಕಲಸೋವಾಗ. ಆ ರೀತಿನೂ ಮಾಡ್ಕೊಬೋದು, ಇಲ್ಲ ನಾನೀಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿನೂ ಮಾಡ್ಕೊಬೋದು. ಹೀಗೆ ನಾವು ಮಾಡಿಟ್ಕೊಂಡಿರೋ ಎಲ್ಲ ತೇಂಗೋಳನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಕರಿಯೋಣ. ಇದು ಕರಿಯುವಾಗಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇರಬೇಕು. ತುಂಬ ಫ್ಲೇಮ್ ಜಾಸ್ತಿ ಇದ್ಬಿಟ್ರೆ ಈ ರೀತಿಯಾಗಿ ಬೆಳ್ಳಗೆ ಸಿಗೋದಿಲ್ಲ, ಕೆಂಪಾಗ್ಬಿಡುತ್ತೆ. ಕಲರ್ ಮಾತ್ರ ಚೇಂಜ್ ಆಗಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 8 ರಿಂದ 10 ನಿಮಿಷ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಾಂದರೆ ನೋಡಿ, ಈಗ ಎಣ್ಣೆಯಲ್ಲಿ ಬಬಲ್ಸ್ ಬರ್ತಾ ಇರ್ತಲ್ಲ, ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಆಗ ಅದು ನೀಟಾಗಿ ಬೆಂದಿದೆ ಮತ್ತು ನಾವು ತೆಕ್ಕೊಬೋದು ಅಂತ. ನೋಡಿ, ಕಲರು ಕೂಡ ಚೇಂಜ್ ಆಗಿಲ್ಲ, ಹೀಗೆ ಬೆಳ್ಳಿಗೆ ಇರುತ್ತೆ. ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ, ಗಟ್ಟಿ ಅನ್ಸಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇದೆ. ಈ ಜನ್ಮಾಷ್ಟಮಿಗೆ ನೀವು ಈ ತೇಂಗೋಳ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಈ ತಿಂಡಿ. ಕೆಲವೊಬ್ರು ಇದಕ್ಕೆ ಸ್ವಲ್ಪ ಎಳ್ಳು ಅಥವಾ ಜೀರಿಗೆ ಕೂಡ ಹಾಕೋತಾರೆ. ಹಾಕೊಂಡ್ರೆ ತುಂಬ ಸ್ವಲ್ಪ ಹಾಕ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.